ಸಚಿವರನ್ನ 913ನೇ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಇದೊಂದು ಆಘಾತಕಾರಿಯಾದಂಥ ಒಂದು ಬೆಳವಣಿಗೆ. ಈ ಸಮಾಜದಲ್ಲಿ ಏನು ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಬಾಲಗರ್ಭಿಣಿಯರಾಗ್ತಾ ಇರ್ತಕ್ಕಂಥದ್ದು, ಅತ್ಯಾಚಾರ ಆಗ್ತಾ ಇರ್ತಕ್ಕಂಥದ್ದು ಸಮಾಜದಲ್ಲಿ ತುಂಬ ಒಂದು ಕೆಟ್ಟ ಪರಿಸ್ಥಿತಿಗೆ ಹೋಗ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಏನು ಹೈಸ್ಕೂಲ್ ಹಂತದಲ್ಲೇ ಮಕ್ಕಳು ಪ್ರೇಮ ವಿವಾಹ ಇದೆಲ್ಲದಕ್ಕೂ ಕೂಡ ಒಳಗಾಗಿ, ಮತ್ತು ಈ ಸೈಬರಿಂದ ಏನು ಈ ಸೋಷಿಯಲ್ ಮೀಡಿಯಾ ಇದೆಲ್ಲದರಿಂದ ಒಂದು ಇದಕ್ಕೆ ಪ್ರೇಮಕ್ಕೆ ಒಳಗಾಗಿ ಇವತ್ತು 18 ವರ್ಷದಕ್ಕಿಂತ ಕೆಳಪಟ್ಟಂಥ ಹೆಣ್ಮಕ್ಳು ಸುಮಾರು ನಮ್ಮ ಮೇಡಮ್ ಕೊಟ್ಟಿರೋ ವರದಿಲಿ 2022-23ರಲ್ಲಿ 405 ಜನ ಬಾಲ ವಿವಾಹ ಆಗಿದೆ ಅಂತ ಕೊಟ್ಟಿದ್ದಾರೆ. ಮತ್ತು 23-24ಕ್ಕೆ 709 ಜನ ಬಾಲ ವಿವಾಹ ಆಗಿದೆ ಅಂತ ಹೇಳಿದ್ದಾರೆ. 24-25ಕ್ಕೆ 685 ಜನ ಮಕ್ಕಳು ಬಾಲ ವಿವಾಹ. ಆದರೆ ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ ಇದು 10 ತಿಂಗಳಲ್ಲಿ 26,463 ಜನ ಇವತ್ತು ಏನು ಬಾಲ ಗರ್ಭಿಣಿಯರಾಗಿರ್ತಕ್ಕಂಥ ಮಾಹಿತಿ ಇದೆ. ದಯಮಾಡಿ ಆ ಮಾಹಿತಿನ ತಾವು ಪರಿಶೀಲನೆ ಮಾಡಬೇಕು. ಜೊತೆಗೆ ಜಿಲ್ಲಾವಾರು ಕೂಡ ಇದೆ ನನ್ನ ಹತ್ರ, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು. ಬಾಗಲಕೋಟೆಯಲ್ಲಿ 889 ಜನ ಬಾಲ ಗರ್ಭಿಣಿಯರಾಗಿರ್ತಕ್ಕಂಥದ್ದಿದೆ. ಕೊಪ್ಪಳದಲ್ಲಿ 617 ಜನ ಬಾಲ ಗರ್ಭಿಣಿಯರಾಗಿದ್ದಾರೆ. ಮತ್ತು ಬಳ್ಳಾರಿನಲ್ಲಿ 850 ಜನ ಬಾಲ ಗರ್ಭಿಣಿಯರು. ಬೆಳಗಾವಿಯಲ್ಲಿ 2622. ಈ ಥರ ಎಲ್ಲ ಜಿಲ್ಲೆನಲ್ಲೂ ಸುಮಾರು 26,000 ಜನ 18 ವರ್ಷಕ್ಕಿಂತ ಕೆಳಪಟ್ಟಂಥವರು ಬಾಲ ಗರ್ಭಿಣಿಯರಾಗಿರ್ತಕ್ಕಂಥ ವರದಿ ಇದೆ. ಇದು ಶೋಚನೀಯ. ಸಮಾಜದಲ್ಲಿ ಯಾವ ರೀತಿ ನಾವು ಸಮಾಜದಲ್ಲಿ ಕೊಂಡೊಯ್ತಾ ಇದ್ದೀವಿ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಇದಕ್ಕೆ 3 ಇಲಾಖೆಗಳು ಕೂಡ ಒಂದಾಗಬೇಕು. ನಮ್ಮ ದಿನೇಶ್ ಗುಂಡೂರಾವ್ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ 3 ಆಗಿ ಶಿಕ್ಷಣ ಇಲಾಖೆನೂ ಕೂಡ ಒಳಗೊಂಡು ಇವತ್ತು ಏನು ಪ್ರೌಢ ಶಿಕ್ಷಣದಲ್ಲಿ ಒಂದು ನಾವು ಇದನ್ನು ಏನು ಅಲ್ಲಿ ಒಂದು ಇದನ್ನು ಕೂಡ ಒಂದು ಪಾಠವನ್ನು ತರಬೇಕಾಗ್ತದೆ. ಅದನ್ನು ದಯಮಾಡಿ ತಂದರೆ ಒಳ್ಳೆಯದು ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಸೈಬರ್ ಕ್ರೈಮ್ನ ಇದರಲ್ಲಿ ಅವರು ಇದನ್ನು ತಡೆಗಟ್ಟಲಿಕ್ಕೆ ಏನೇನು ಮಾಡಬೇಕು, ಈ ಸೋಷಿಯಲ್ ಮೀಡಿಯಾ ಇರ್ಬೋದು, ಫೇಸ್ಬುಕ್ಕು, ಟ್ವಿಟರ್, ಇದರಲ್ಲೆಲ್ಲ ಕೂಡ ಆ್ಯಡ್ಸು ಆಟೋಮೆಟಿಕ್ಕಾಗಿ ಇವ್ರು ಏನಾದ್ರು ಬೇರೆ ನೋಡ್ತಾ ಇದ್ರು ಕೂಡ ಈ ಥರ ಸೆಕ್ಷುವಲ್ ಆ್ಯಡ್ಸ್ ಬರ್ತಾ ಇರ್ತಕ್ಕಂಥದ್ದನ್ನೆಲ್ಲ ನೋಡಿ ಮಕ್ಕಳು ಇದರಿಂದ ಸಾಕಷ್ಟು ದುಷ್ಪರಿಣಾಮಕ್ಕೆ ಒಳಗಾಗ್ತಾ ಇದ್ದಾರೆ. ಇದೆಲ್ಲದನ್ನು ಕೂಡ ಕಡಿವಾಣ ಹಾಕಬೇಕು. ಮತ್ತು ಇವತ್ತು ಏನು ರಾಜ್ಯದಲ್ಲಿ 4 ತಿಂಗಳಲ್ಲಿ 979 ಬಾಲಕಿಯರ ಮೇಲೆ ಅತ್ಯಾಚಾರ ಆಗಿದೆ. ಅಧ್ಯಕ್ಷ, ದಯಮಾಡಿ ಇದೆಲ್ಲದನ್ನು ಕೂಡ ಕಡಿವಾಣ ಹಾಕಬೇಕು. ಇದೆಲ್ಲಿಗೆ ಪರಿಸ್ಥಿತಿ ಹೋಗ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾಯಿಲ್ಲ. ಮಕ್ಕಳ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರ್ತಾ ಇದೆ. ಅದ್ರ ಜೊತೆಯಲ್ಲಿ ಇವತ್ತು ಕೆಲವು ಮೂಢನಂಬಿಕೆಗಳು ಮತ್ತು ಕೆಲವು ಸಮಾಜದಲ್ಲಿ ಕಾಡುಗೊಲ್ಲ ಸಮಾಜದಲ್ಲಿ ಎಲ್ಲ ಅಲ್ಲಿ ಮೊದಲಿಂದ ಅದು ಇರ್ತಕ್ಕಂಥದ್ದೆಲ್ಲ ಇದೆ. ಅದು ಈಗ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಜುಡಿಷಿಯಲ್ ಕೂಡ ಇದ್ರ ಜೊತೆಲಿ ಅವೇರ್ನೆಸ್ಸನ್ನು ಕೊಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ. ಅದರಿಂದ ದಯಮಾಡಿ ನಾನು ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದು, ಈ ಒಂದು ಬೆಳವಣಿಗೆ ಆಘಾತಕಾರಿಯಾಗಿದೆ. ಇವತ್ತು ಸೊಸೈಟಿನಲ್ಲಿ ಇದನ್ನು ಕಡಿವಾಣ ಹಾಕಲಿಕ್ಕೆ ಏನೇನು ಕ್ರಮಗಳು ತಗೋತೀರೋ ದಯಮಾಡಿ ಇದನ್ನು ವಿವರಿಸಬೇಕು ಅಂತ ಒತ್ತಾಯ ಮಾಡ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಶಾಸಕರ ಒಂದು ಕಾಳಜಿ ಬಗ್ಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಬರೀ ಅವ್ರಿಗಷ್ಟೇ ಅಲ್ಲ, ಸಮಾಜದಲ್ಲಿರುವಂಥ ಎಲ್ಲ ಸಾಮಾಜಿಕ ಕಳಕಳಿ ಬದ್ಧತೆಯನ್ನು ಹೊಂದಿದಂಥ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಚಿಂತನೆ ಇದೆ ಮತ್ತು ಕಾಳಜಿ ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಬಹಳಷ್ಟು ಈ ಆಡಳಿತದಲ್ಲಾಗಲಿ ಅಥವಾ ವಿಶೇಷವಾಗಿ ಬಾಲ ಗರ್ಭಿಣಿಯರು ಮತ್ತು ಏನು ನಾವು ಬಾಲ್ಯ ವಿವಾಹ ಅಂತ ಇದನ್ನು ತಡೆಗಟ್ಟಲಿಕ್ಕೆ ಭಾಳಷ್ಟು ಕಾನೂನುಗಳ ತಿದ್ದುಪಡಿಯನ್ನು ತಾವು ನೋಡಿರ್ಬೋದು. ನಿನ್ನೆನೇ ನಾವು ಬಾಲ್ಯ ವಿವಾಹ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿದ್ದೀವಿ. ಕಾರಣ ಇಷ್ಟೇ, ನಮಗೂ ಕೂಡ ಭಾಳಷ್ಟು ಕಾಳಜಿ ಇದೆ. ಅದರಲ್ಲೂ ತಾವು ಒಂದು ಪೇಪರ್ನಲ್ಲಿ ವಿಜಯ ಕರ್ನಾಟಕದಲ್ಲಿ ಬಂದಿರುವಂಥ ಒಂದು ಅಂಕಿ ಅಂಶಗಳ ಇದನ್ನು ನನಗೆ ಕೊಟ್ರಿ. ಬಟ್ಟು ನಮ್ಮ CWC ಅಂತ ಇರುತ್ತೆ, ಮಕ್ಕಳ ರಕ್ಷಣಾ ಸಮಿತಿ ಅಂತ ಇರುತ್ತೆ ಪ್ರತಿಯೊಂದು ಜಿಲ್ಲೆಯಲ್ಲಿ. ಅದರಲ್ಲಿ ಬೆಂಗಳೂರಿನಲ್ಲಿ 4 ಇದೆ, ಯಾಕೆಂದರೆ ದೊಡ್ಡ ಜಿಲ್ಲೆ ಇರೋದ್ರಿಂದ. ಉಳಿದ ಜಿಲ್ಲೆಯಲ್ಲಿ ಒಂದೊಂದು ಮಕ್ಕಳ ರಕ್ಷಣಾ ಸಮಿತಿ ಅಂತ ಇರುತ್ತೆ. ನಮ್ಮ ಮಕ್ಕಳ ರಕ್ಷಣಾ ಸಮಿತಿಯ ಎದುರುಗಡೆ ಬಂದಂಥ ಈ ಬಾಲ ಗರ್ಭಿಣಿಯರ ಸಂಖ್ಯೆಗಳನ್ನು ನಾನು ಈಗಾಗಲೇ ತಮಗೆ 2022-23ರಲ್ಲಿ ಏನಿತ್ತು, 23-24ರಲ್ಲಿ 24-25ರಲ್ಲಿ 685 ಅಂತ ತಮಗೆ ಉತ್ತರದಲ್ಲಿ ನಾನು ಒದಗಿಸಿದ್ದೀನಿ.
ಇನ್ನು ಇದು RCH ಪೋರ್ಟಲ್ನಲ್ಲಿ ಯಾವ ಆಧಾರದ ಮೇಲೆ ಇಷ್ಟೊಂದು ದೊಡ್ಡ ಸಂಖ್ಯೆ ಬಂದಿದೆ 26,000 ಅಂತಂದರೆ ಇದು ನಿಜವಾಗ್ಲೂ ಬಹಳಷ್ಟು ಗಂಭೀರವಾದಂಥ ಸಮಸ್ಯೆ. ಅದರಲ್ಲೂ ನೀವು ನನ್ನ ತವರು ಜಿಲ್ಲೆಯಾದಂಥ ಬೆಳಗಾವಿನಲ್ಲಿ 2,000 ಮೇಲೆ ಬಾಲ ಗರ್ಭಿಣಿಯರು ಅಂತ ಈಗ ಉಲ್ಲೇಖ ಮಾಡಿದ್ರಿ. ಬಹುಶಃ ನಾನು ಅಲ್ಲೇ ಇರೋದ್ರಿಂದ, ಸ್ಥಾನಿಕವಾಗಿರೋದ್ರಿಂದ, ಪ್ರತಿಯೊಂದು ಆಫೀಸರ್ ಜೊತೆ ಅಥವಾ ನಾನು ಅವ್ರ ಜೊತೆ ದಿನಂಪ್ರತಿನಿಧಿ ಸಂಪರ್ಕದಲ್ಲಿರೋದ್ರಿಂದ 2,000 ಅಂಕೆ ಸಂಖ್ಯೆಗಳಂತೂ ಇದು ಶುದ್ಧವಾಗಿ ಇದು ತಪ್ಪಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ನೀವು ವಿಶೇಷವಾಗಿ ಅದರ ಜೊತೆಯಲ್ಲಿ ಎತ್ತರಗೋಸ್ಕರ ಬಾಲ ಗರ್ಭಿಣಿಯರಾಗಿದ್ದಾರೆ ಅನ್ನುವಂಥ ಆಧಾರವನ್ನು ಕೂಡ ನಾನು ಹೇಳಿದ್ದೀನಿ. ಅದ್ರ ಬಗ್ಗೆ ತಾವು ಕೂಡ ಕಾಳಜಿಯನ್ನು ತೋರಿಸಿದ್ರ. ಸೋಷಿಯಲ್ ಮೀಡಿಯಾ ಕಡಿವಾಣ ಹಾಕಬೇಕು ಮತ್ತು ಹರೆಹರೆಯದ ಮಕ್ಕಳಲ್ಲಿ ಪ್ರೇಮ ವಿವಾಹಗಳಾಗಿರ್ಬೋದು, ಪ್ರಕರಣಗಳಾಗಿರ್ಬೋದು, ಇವು ಕೂಡ ಜಾಸ್ತಿ ಆಗ್ತಾ ಇದೆ. ಆಮೇಲೆ ತಾವು ಹೇಳಿದ್ರಿ ಇದು ಕೆಲವು ಸಮುದಾಯದಲ್ಲಿ ಕೆಲವು ಪಂಗಡಗಳಲ್ಲಿ ಇದು ಆಚರಣೆಯಾಗಿ ಉಳಿದಿದೆ, ಅದಕ್ಕೂ ಕೂಡ ಕಡಿವಾಣ ಹಾಕ್ತಾ ಇದ್ದೀವಿ. ಮಾನ್ಯ ಸದಸ್ಯರಿಗೆ ಸಭಾಧ್ಯಕ್ಷರ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ನಾನು ಮೊನ್ನೆ ಬೀದರ್ ಜಿಲ್ಲಾ ಒಂದು ಪ್ರವಾಸದಲ್ಲಿದ್ದಾಗ ಅಲ್ಲಿಯ SP ಅವರು ಒಂದು ಅಕ್ಕ ಪಡೆ ಅಂತ ಹೇಳಿ ಬಹಳ ಚೆನ್ನಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು. ಸೊ ಆ ಅಕ್ಕ ಪಡೆಯನ್ನು ಇಡೀ ನಮ್ಮ ರಾಜ್ಯಾದ್ಯಂತ ಪ್ರಾಯೋಗಿಕವಾಗಿ ಆಗಸ್ಟ್ 15ರಿಂದ ಮೈಸೂರಲ್ಲಿ, ಬೆಳಗಾವಿಯಲ್ಲಿ, ಮಂಗಳೂರಿನಲ್ಲಿ ಅದು ಅಕ್ಕ ಪಡೆಯ ಒಂದು ಕಾರ್ಯಾಚರಣೆಯನ್ನು ನಾವು ಶುರು ಮಾಡ್ತಾ ಇದ್ವಿ ಇಲಾಖೆಯ ಮುಖಾಂತರ. ಈ ಅಕ್ಕ ಪಡೆ ಮಾಡೋದ್ರಿಂದ ಯಾವುದೇ ಮಕ್ಕಳಿಗೆ ಏನಾದರೂ ಕಾಲೇಜ್ಗೆ ಅವ್ರು ಹೋಗ್ತಾರೆ, ಅಕ್ಕ ಪಡೆ ಅಂತಂದರೆ ಅಲ್ಲಿ ಅದರಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿರ್ತಾರೆ ಮತ್ತು NCC ಏನು ಸೀನಿಯರ್ ಕ್ಯಾಡರ್ದವ್ರು ಇರ್ತಾರೆ ಅವ್ರು ಇರ್ತಾರೆ. ಅವರಿಗೆ ಒಂದು ವೆಹಿಕಲನ್ನು ಕೂಡ ನಾವು ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀವಿ ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ಕೂಡ DMF ಫಂಡ್ನಲ್ಲೂ ಕೂಡ ತಗೊಳ್ಳಿಕ್ಕೆ ನಾವು ಎಲ್ಲ ಕಡೆ ನಾವು ಮಾತಾಡಿದ್ದೀವಿ ಈಗಾಗಲೇ. ಸೊ ಆ ಅಕ್ಕ ಪಡೆಯ ಕಾರ್ಯದಿಂದ ಆದಷ್ಟು ಕಡಿಮೆ ಮಾಡಲಿಕ್ಕೆ ಇಂಥ ಪ್ರಕರಣಗಳನ್ನು, ಬಾಲ್ಯ ವಿವಾಹ ಇರ್ಬೋದು, ಅತ್ಯಾಚಾರ ಪ್ರಕರಣಗಳಿರ್ಬೋದು, ಇದು ಒಂದು ನಮ್ಮ ಕಾಳಜಿ, ನಮ್ಮ ಬದ್ಧತೆ, ಅದಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಾನು ಇಲಾಖೆಯ ಒಂದು ಕಾರ್ಯಭಾರವನ್ನು ತೆಗೆದುಕೊಂಡ ಮೇಲೆ ಈ ಭಾಳಷ್ಟು ಪರಿಣಾಮಕಾರಿಯಾಗಿ ಬಾಲ್ಯ ವಿವಾಹವನ್ನು ತಡೆಗಟ್ಟಲಿಕ್ಕೆ 10 ಇಲಾಖೆಯನ್ನು ಒಳಗೊಂಡಂಥ ಒಂದು ಸಮಿತಿಯನ್ನು ನಾವು ರಚನೆ ಮಾಡಿದ್ದೀವಿ. ಅದರಲ್ಲಿ RDPR ಬರುತ್ತೆ, ಯಾಕೆಂದರೆ ಗ್ರಾಮ ಪಂಚಾಯಿತಿಗಳ ಸಹಕಾರ ನಮಗೆ ಬಹಳ ಬೇಕಾಗುತ್ತೆ. ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಯಾಕಂತಂದರೆ ಈಗ ಡ್ರಾಪ್ ಔಟ್ ಆಗೋದು ನಮ್ಮ ಶಿಕ್ಷಣ ಇಲಾಖೆಯವ್ರಿಗೆ ಭಾಳಷ್ಟು ಬೇಗ ಗೊತ್ತಾಗುತ್ತೆ. 3 ದಿನ ಹೆಣ್ಣು ಮಗು ಏನಾದರೂ ಸ್ಕೂಲ್ಗೆ ಬರಲಿಲ್ಲ ಅಂದ ತಕ್ಷಣ ಮೊದಲು ಗೊತ್ತಾಗೋದೆ ಆ ಟೀಚರ್ಗೆ. ಸೊ ಹೀಗಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ಕೂಡ ಇದರಲ್ಲಿ ತೆಗೆದುಕೊಂಡಿದ್ದೀವಿ. ಅದೇ ಪ್ರಕಾರ ಹೋಮ್ ಡಿಪಾರ್ಟ್ಮೆಂಟು ಮತ್ತು ಸಮಾಜ ಕಲ್ಯಾಣ ಇಲಾಖೆ, ಕಂದಾಯ ಇಲಾಖೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ, BCM, ಮೈನಾರಿಟಿ, ಪದವಿ ಪೂರ್ವ ಶಿಕ್ಷಣ, ಈ ಎಲ್ಲ 10 ಇಲಾಖೆಗಳನ್ನು ಒಳಗೊಂಡಂಥವ್ರಿಗೆ ನಾವು ಇದರ ಒಂದು ಜವಾಬ್ದಾರಿ ಅಂದರೆ ಬಾಲ್ಯ ವಿವಾಹ ತಡೆಗಟ್ಟಲಿಕ್ಕೆ ಇವ್ರನ್ನೆಲ್ಲರನ್ನೂ ಕೂಡ ಒಳಗೊಂಡಂಥ ಸಮಿತಿಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಜಿಲ್ಲಾ ಆಡಳಿತವರೆಗೂ ವಿಸ್ತರಣೆಯನ್ನು ಮಾಡಿದ್ದೀವಿ. ಒಟ್ಟಾಗಿ ತಮ್ಮ ಕಾಳಜಿಯ ಬಗ್ಗೆ ನಮಗೆ ಗಮನಕ್ಕಿದೆ. ಈ ಅತ್ಯಾಚಾರದ ಬಗ್ಗೆ ಕೂಡ ನಮಗೆ ನೀವು ಹೇಳಿದ್ದೀರಾ. ಇದಕ್ಕೆ ಏನು ಆಗಬೇಕು, ಇದಕ್ಕೆ ನಾವು ಎಜುಕೇಟ್ ಮಾಡಬೇಕಷ್ಟೇ. ಸಮಾಜದಲ್ಲಿ ಇರುವಂಥ ಇದೊಂದು ದೊಡ್ಡ ಪಿಡುಗು, ಇದನ್ನು ನೀವಾಗಲಿ ನಾವಾಗಲಿ ಬೇರೆ ಮಟ್ಟದಿಂದ ಕಿತ್ತೊಗಿಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಶಯ. ಇದು ಬಹಳಷ್ಟು ಅಸಹ್ಯನೂ ಅನಿಸುತ್ತೆ, ಈ ಬಗ್ಗೆ ಮಾತನಾಡಲಿಕ್ಕೆ ಬಹಳಷ್ಟು ನಮಗೆ ರಕ್ತನೂ ಕುದಿಯುತ್ತೆ. ಯಾವ ರೀತಿಯಿಂದ ಇದನ್ನು ತಡೆಗಟ್ಟಲಿಕ್ಕೆ ಏನೆಲ್ಲ, ಯಾವುದೇ ಸರ್ಕಾರ ಬರಲಿ, ಏನೆಲ್ಲ ಕಾನೂನುಗಳನ್ನು ತೆಗೆದುಕೊಂಡು ಬರ್ತೀವಿ, ಎಷ್ಟೆಲ್ಲ ಕಠಿಣ ಶಿಕ್ಷೆಯನ್ನು ಕೊಡೋಕ್ಕೆ ಇದನ್ನು ಮಾಡ್ತೀವಿ, ಇದಕ್ಕೆ ಯಾರೂ ಕೂಡ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಭಾಳಷ್ಟು ನನ್ನ ಇಲಾಖೆಯಲ್ಲಿ 1098 ಅಂತ ಒಂದು ಹೆಲ್ಪ್ಲೈನ್ ಕೂಡ ನಾವು ಮಾಡಿದ್ದೀವಿ. ಈ ರೀತಿ ಏನಾದರೂ ತೊಂದರೆ ಇದ್ದರೆ, ಯಾಕಂದರೆ ಭಾಳಷ್ಟು ಹುಡುಗಿಯರನ್ನ ಚಿಡಾಯಿಸ್ತಾ ಇರ್ತಾರೆ ಹುಡುಗರು, ಭಾಳಷ್ಟು ಹುಡುಗರು ಹೋಗಿ ಅವ್ರ ಮನೆಗೆ ಹೋಗಿ ಧಮಕಿ ಕೊಟ್ಟು ಬರ್ತಿರ್ತಾರೆ. ಆ ರೀತಿ ಏನಾದರೂ ಇದ್ದರೆ 1098ಗೆ ತತ್ಕ್ಷಣ ಆ ಹುಡುಗಿ ನಮ್ಮ ಹೆಲ್ಪ್ಲೈನ್ಗೆ ಫೋನ್ ಮಾಡಿದ್ರೆ 24 hours ನಮ್ಮ ಹೆಲ್ಪ್ಲೈನ್ ಸಹಾಯಕ್ಕೆ ನಾವು ನಿಲ್ತೀವಿ. ಇದನ್ನ ತಡೆಗಟ್ಟಲಿಕ್ಕೆ ಎಲ್ಲರೂ ಸೇರ್ಕೊಂಡು ಪ್ರಯತ್ನ ಮಾಡೋಣ ಅಂತ ನಾನು ಮಾನ್ಯ ಸದಸ್ಯರಿಗೆ ಹೇಳ್ತೀನಿ.
ಸನ್ಮಾನ್ಯ ಅಧ್ಯಕ್ಷರೇ, ಇದೇನಾಗುತ್ತೆ, ಮಕ್ಕಳ ವಿಚಾರ ಆಗಿರೋದ್ರಿಂದ ಕೆಲವರು ಪೇರೆಂಟ್ಸು ಇದನ್ನು ಗಮನಕ್ಕೆ ತಂದಿರಲ್ಲ. ಆದ್ರಿಂದ ಇಷ್ಟು ನಿಮಗೆ ಇಲಾಖೆಗೆ ಬಂದಿರೋ ಮಾಹಿತಿ ಮೇಲೆ ನೀವೇ ವರದಿ ಕೊಟ್ಟಿರ್ತೀರಾ. ಇದೇನಾಗುತ್ತೆ, ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವ್ರ ಭವಿಷ್ಯದ ದೃಷ್ಟಿಯಿಂದ ಅವ್ರು ಇಷ್ಟೊಂದು ಮಾಹಿತಿ ಕೊಟ್ಟಿರಲಿಲ್ಲ. ದಯಮಾಡಿ ನನ್ನ ಕ್ಷೇತ್ರದಲ್ಲೇ ನಿಮ್ಗೆ ಹೇಳ್ತೀನಿ, 9ನೇ ಕ್ಲಾಸ್ ಮಗು ಒಂದು ಸ್ಕೂಲಲ್ಲಿ ಅದು ಡ್ರೈವರ್ ಯಾರೋ ಒಂದು ಈ ಥರ ಮಿಸ್ಬಿಹೇವ್ ಮಾಡಿ ಡೆಲಿವರಿನೂ ಕೂಡ ಆಯಿತು ಮೊನ್ನೆ, ಈಗ 3 ತಿಂಗಳಿಂದ. ದಯಮಾಡಿ ಡೆಲಿವರಿಯಾಗಿ ಮಗು ಇವರು ಇದರಲ್ಲಿ ನಿರಾಶ್ರಿತ ಕೇಂದ್ರದಲ್ಲಿದ್ದಾರೆ. ದಯಮಾಡಿ ಅದಕ್ಕೋಸ್ಕರ ಕಾಳಜಿಯಿಂದ ಹೇಳ್ತಾ ಇದ್ದೀನಿ. ಇದಕ್ಕೆ ಸೈಬರ್ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ತಾವು ಮತ್ತೆ ಸೈಬರ್ ಕ್ರೈಮ್ ದಯಮಾಡಿ ಇದೆಲ್ಲ ಸೋಷಿಯಲ್ ಮೀಡಿಯಾ ಸ್ವಲ್ಪ ನೀವು ಕಡಿವಾಣ ಆಗ್ತಾ ಇದ್ರಲ್ಲಿ ಬರ್ತಕ್ಕಂಥ ಅದಲ್ಲ ಸರ್, ಇದು ಸೂಕ್ಷ್ಮವಾದ ವಿಚಾರ. ಇಲ್ಲಾಂದ್ರೆ ತುಂಬಾ ಮಕ್ಕಳ ಭವಿಷ್ಯನೇ ಹಾಳಾಗೋಗುತ್ತೆ. ಇನ್ನು ಜೀವನ ಅವರು ಏನು ಮಾಡೋಕ್ಕಾಗಲ್ಲ. ಅವ್ರ ತಂದೆ ತಾಯಿನೂ ಕೈ ಬಿಡ್ತಾರೆ, ಈ ಕಡೆ ಅವನು ಹಾಳು ಮಾಡಿದವನು ಕೂಡ ಅವನು ಇಟ್ಕೊಳ್ಳಲ್ಲ, ಆ ಮಗು ಬೀದಿ ಪಾಲಾಗ್ತದೆ. ಅದರಿಂದ ದಯಮಾಡಿ ಇದನ್ನ ಸೂಕ್ಷ್ಮವಾಗಿ ತಾವು ಗಮನಕ್ಕೆ ತಗೊಂಡು ನಿಮ್ಮ ಇಲಾಖೆಯವರು ಎಲ್ಲ ಇಲಾಖೆನೂ ಸೇರಿ ಸೋಷಿಯಲ್ ಸಮಾಜ ಕಲ್ಯಾಣ ಒಂದು ಅವೇರ್ನೆಸ್ ತನ್ನಿ. ರವಿಕುಮಾರ್ ಬಿಎನ್. ಕ್ಲಾರಿಫಿಕೇಶನ್ ಮುಂದೆ ಕೊಡ್ಬೇಕು ಮೇಡಮ್ ಅವರು. ಬಾಲಗರ್ಭಿಣಿಯ ಸಂಖ್ಯೆನ ಮಂತ್ರಿಗಳು ಒಂದು ಸಂಖ್ಯೆ ತಮ್ಮ ಮುಂದೆ ಹೇಳಿದ್ದಾರೆ. ಓಕೆ. ಸುರೇಶ್ ಬಾಬು ಅವರು ಒಂದು ಸಂಖ್ಯೆ ಹೇಳಿದ್ದಾರೆ. ಓಕೆ. ನಾವು ಇದನ್ನ ನಂಬಕ್ಕೆ ಕ್ಲಾರಿಫಿಕೇಶನ್ ಬೇಕು ಮುಂದೆ. ಚರ್ಚೆ ಮಾಡಿ ಹೇಳ್ತೇನೆ. ಧನ್ಯವಾದ. ರವಿಕುಮಾರ್ ಬಿಎನ್. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಕೇಳಕ್ಕೆ ಬಯಸ್ತಾನೆ. ಉತ್ತರವನ್ನು